ಕಳೆದ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆದಂತ ವಿಶ್ವ ಪ್ರಸಿದ್ಧ ಕುಂಭಮೇಳದಲ್ಲಿ ರಾತ್ರೋರಾತ್ರಿ ವೈರಲ್ ಆಗಿದ್ದ ಮೊನಾಲಿಸಾ ತನ್ನ ಬಾಯ್ ಫ್ರೆಂಡ್ ಫರಾನ್ ಖಾನ್ ಜೊತೆ ಮೊನಾಲಿಸಾ ಮದುವೆಯಾಗಿದ್ದಾರೆ. ಕುಟುಂಬದ ವಿರೋಧದ ಮಧ್ಯೆಯೂ ಕೂಡ ಕೇರಳಕ್ಕೆ ಆಗಮಿಸಿ ಆಶ್ರಯ ಪಡೆದಂತ ಮೊನಾಲಿಸಾ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕೇರಳದ ಪುವಾರ್ ಬಳಿ ಇರುವಂತಹ ಅರುಮನೂರ್ ನಯನಾರ್ ದೇವಸ್ಥಾನದಲ್ಲಿ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ. ಉತ್ತರ ಪ್ರದೇಶದ ಮೊನಾಲಿಸಾ ಮತ್ತು ಮಹಾರಾಷ್ಟ್ರದ ಫರಾನ್ ಖಾನ್ ಇಬ್ಬರಿಗೂ ಕೂಡ ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ರು. ಬಳಿಕ ಪರಿಚಯ ಪ್ರೀತಿಯಾಗಿ ಬದಲಾಗಿತ್ತು. ಆದ್ರೆ ಇವರಿಬ್ಬರಿಗೆ ಪ್ರೀತಿಗೆ ಮೊನಾಲಿಸಾ ಕುಟುಂಬ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಸೊ ಈ ಹಿನ್ನೆಲೆ ಫರಾನ್ ಖಾನ್ ಮತ್ತು ಮೊನಾಲಿಸಾ ಕೇರಳದ ತಿರುವನಂತಪುರಂನಲ್ಲಿರುವಂತಹ ತೊಪ್ಪನೂರು ಪೊಲೀಸ್ ಠಾಣೆಗೆ ಹೋಗಿ ರಕ್ಷಣೆ ಕೋರಿದ್ದಾರೆ. ಸಂಜೆ ಅರಮನೂರ್ ನೈರಾನ್ ದೇವಸ್ಥಾನದಲ್ಲಿ ಹಿಂದೂ ಸಂಪ್ರದಾಯಂತೆ ಇಬ್ರು ಮದುವೆಯಾಗಿದ್ದಾರೆ. ಈ ಮದುವೆ ಸಮಾರಂಭದಲ್ಲಿ ಕೇರಳದ ರಾಜಕೀಯ ವ್ಯಕ್ತಿಗಳು ಕೂಡ ಭಾಗಿಯಾಗಿದ್ರು. ಸೊ ಮದುವೆ ಆದ ಬಳಿಕ ಮಾತನಾಡಿದಂತಹ ನವ ದಂಪತಿಗಳು ಕೇರಳವನ್ನ ಇಷ್ಟಪಟ್ಟ ಕಾರಣ ಅಲ್ಲಿಯೇ ಮದುವೆ ಆಗಲು ಆಯ್ಕೆ ಮಾಡಿಕೊಂಡಿದ್ದರು ಅಂತ ಹೇಳಿದ್ದಾರೆ. ಈ ವೇಳೆ ಮಾತನಾಡಿದ ಫರಾನ್ ಖಾನ್, ನಮ್ದು 6 ತಿಂಗಳದ ಪ್ರೇಮ ಕಥೆ, ಆದರೆ ಅದು 60 ವರ್ಷಗಳಂತೆ ಭಾಸವಾಗ್ತಾ ಇದೆ. ನಾನು ಕೂಡ ಒಬ್ಬ ನಟ ಅಂತ ಹೇಳಿದ್ದಾರೆ. ಮದುವೆಗಳು ಸ್ವರ್ಗದಲ್ಲೇ ನಡೆಯುತ್ತೆ ಮತ್ತು ಆ ಸ್ವರ್ಗ ಕೇರಳ. ಹೌದು, ಫರಾನ್ ಖಾನ್ ಮತ್ತು ಮೊನಾಲಿಸಾ ಮದುವೆ ಸಮಾರಂಭದಲ್ಲಿ ಕೇರಳದ ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ, ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಎಂವಿ ಗೋವಿಂದನ್ ಮತ್ತು ಸಂಸದ ಎ ರಹೀಂ ಸೇರಿದಂತೆ ಹಲವು ರಾಜಕೀಯ ನಾಯಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಮದುವೆ ಬಗ್ಗೆ ಮಾತನಾಡಿದಂತ ಸಂಸದ ರಹೀಂ, ಈ ವಿವಾಹವು ಕೇರಳದ ಕೋಮು ಸೌಹಾರ್ದತೆ ಸಂಪ್ರದಾಯವನ್ನ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಮದುವೆಗಳು ಸ್ವರ್ಗದಲ್ಲೇ ನಡೆಯುತ್ತೆ ಮತ್ತು ಆ ಸ್ವರ್ಗ ಕೇರಳ ಎಂದು ಅವರು ಹೇಳಿದರು. ಇದೇ ವೇಳೆ ಕೇರಳದ ಸಚಿವ ಶಿವನ್ಕುಟ್ಟಿ ಈ ಸಂದರ್ಭವನ್ನ ರಾಜ್ಯಕ್ಕೆ ಹೆಮ್ಮೆಯ ಕ್ಷಣ ಅಂತ ಬಣ್ಣಿಸಿದ್ರು. ಇದು ನಿಜವಾದ ಕೇರಳದ ಕತೆ ಅಂತ ಹೇಳಿದ್ದಾರೆ. ಇಂದು ಮುಂಜಾನೆ ಮೊನಾಲಿಸಾ ತನ್ನ ಗೆಳೆಯ ಫರಾನ್ ಖಾನ್ ಜೊತೆ ತಿರುವನಂತಪುರಂಗೆ ಬಂದು ಪೊಲೀಸರನ್ನ ಸಂಪರ್ಕಿಸಿ ತನ್ನ ತಂದೆ ವಿಜಯ್ ಸಿಂಗ್ ಭೋಸ್ಲೆ ಮದುವೆ ಆಗುವಂತೆ ಒತ್ತಡ ಹೇರುತ್ತಿದ್ದಾರೆ ಅಂತ ಹೇಳಿಕೊಂಡು ರಕ್ಷಣೆ ನೀಡುವಂತೆ ಕೋರಿಕೊಂಡಿದ್ದರು. ಬಳಿಕ ಪರಿಸ್ಥಿತಿ ಪರಿಶೀಲಿಸಿದ ಪೊಲೀಸರು ಮೊನಾಲಿಸಾ ವಯಸ್ಕರ ಆಗಿದ್ದರಿಂದ ಆಕೆ ಯಾರನ್ನ ಕೂಡ ಮದುವೆ ಆಗಬಹುದು ಅಂತ ನಿರ್ಧರಿಸುವ ಕಾನೂನುಬದ್ಧ ಹಕ್ಕನ್ನ ಹೊಂದಿದ್ದಾಳೆ ಅಂತ ದೃಢಪಡಿಸಿದ್ದಾರೆ. ಅಧಿಕಾರಿಗಳು ಆಕೆ ತಂದೆಗೂ ಸಹ ಈ ವಿಷಯವನ್ನ ತಿಳಿಸಿದ್ದಾರೆ. ಸದ್ಯ ಮೊನಾಲಿಸಾ ಪಿ ಬಿನು ವರ್ಗೀಸ್ ನಿರ್ದೇಶನದ ಮಲಯಾಳಂ ಚಿತ್ರದ ನಾಗಮ್ಮ ಚಿತ್ರೀಕರಣಕ್ಕಾಗಿ ಪುವಾರ್ನಲ್ಲಿದ್ದು ಈ ಮಧ್ಯೆ ತನ್ನ ಪ್ರಿಯಕರನ ಜೊತೆ ವಿವಾಹವಾಗಿದ್ದಾರೆ.